ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಚಾರವನ್ನ ಜನರ ಮುಂದೆ ಈಗ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಮೊದಲ ದೂರುದಾರ ಬಂದು ಇಷ್ಟು ಶವಗಳನ್ನು ನಾನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಎರಡನೇ ದೂರುದಾರ ಇದರ ನಡುವೆ ಆ ಸ್ಥಳಕ್ಕೆ ಹೋಗಿದ್ದ. ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಿರೋದು ಏನಂತ ಹೇಳಿ ಕೇಳಿದರೆ, ಇದೆಲ್ಲವೂ ಪ್ರೀ ಪ್ಲ್ಯಾನ್ಡ್ ಆಗಿತ್ತಾ ಅಥವಾ ಇವರು ಮೊದಲೇ ಇಂಥದ್ದೇ ಜಾಗವನ್ನು ತೋರಿಸಬೇಕು ಅಂತ ಹೇಳಿದ್ರ, ಅಥವಾ ಮೊದಲೇ ಇವರೆಲ್ಲರೂ ಕೂಡ ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ರ ಅನ್ನೋದು ಇರುವಂಥ ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು. ಎರಡನೇ ದೂರುದಾರನ ವಿಚಾರವನ್ನು ನಾವೀಗ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ತನಿಖೆಗೂ ಮುನ್ನ ಎರಡನೇ ದೂರುದಾರ ಹೋಗಿದ್ದು ಎಲ್ಲಿಗೆ ಗೊತ್ತಾ? ಆ ಸ್ಪಾಟ್ಗೂ ಎರಡನೇ ದೂರುದಾರನಿಗೂ ಇರುವ ಸಂಬಂಧ, ನಂಟು ಏನು? ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಈ ಕ್ಷಣದ ಬಿಗ್ ಸ್ಟೋರಿ, ಬಿಗ್ಗೆಸ್ಟ್ ಸ್ಟೋರಿ. ಅಸ್ಥಿಪಂಜರ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. SIT ತನಿಖೆಗೂ ಮುನ್ನ ಎರಡನೇ ದೂರುದಾರ ಕಾಡಿಗೆ ಹೋಗಿದ್ನ. ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು? ತನಿಖೆಗೂ ಮೊದಲೇ ಸ್ಪಾಟ್ನಲ್ಲಿ ಓಡಾಡಿದ್ದ ಎರಡನೇ ದೂರುದಾರ. ಒಂದು ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು. ಕಾಡಿನಲ್ಲಿ ಓಡಾಡಿದ ದೃಶ್ಯ ಎಲ್ಲ ಕಡೆಗಳಲ್ಲಿ ವೈರಲ್ ಆಗಿದೆ. SIT ತನಿಖೆಗೂ ಮುನ್ನ ಎರಡನೇ ದೂರುದಾರ ಕಾಡಿಗೆ ಹೋಗಿದ್ದ. ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು? ತನಿಖೆಗೂ ಮೊದಲೇ ಸ್ಪಾಟ್ನಲ್ಲಿ ಓಡಾಡಿದ್ದ ಎರಡನೇ ದೂರುದಾರ. ಇದೆಲ್ಲವೂ ಪ್ರಶ್ನೆಗಳು. ಈಗ ಒಂದು ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಆತ ಓಡಾಡಿದ್ದು, ಗುರುತಿಸಿದ್ದು ಜಾಗವನ್ನು, ಇದೆಲ್ಲವೂ ಕೂಡ ಮೊದಲೇ ಆತ ನಿಕ್ಕಿ ಮಾಡ್ಕೊಂಡಿದ್ನ ಅನ್ನೋದರ ಬಗ್ಗೆ ಈಗ ಅನುಮಾನ ಇದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದು ಕಡೆ ಬುರುಡೆ ಆಗೋಯ್ತಾ ಅನ್ನೋ ಒಂದು ವ್ಯವಸ್ಥೆ ಕಾಡ್ತಾ ಇದ್ರೆ, ಒಂದೆಡೆ ಮತ್ತೆ ಇದೀಗ ಒಂದು ವಿಡಿಯೋವನ್ನು ಒಬ್ಬ ಯೂಟ್ಯೂಬರ್ ವೈರಲ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಏನು ನೂರಾರು ಶವಗಳನ್ನು ಹೂತಿಟ್ಟಿದ್ದೆ ಅಂತೇನು ಹೇಳಿದ್ರು, ಆ ಜಾಗ ಎಡಭಾಗದಲ್ಲಿ ಸ್ನಾನಘಟ್ಟ ಇರುವಂಥದ್ದು, ಮಧ್ಯದಲ್ಲಿ ಬಂಗ್ಲೆಗುಡ್ಡ ಅನ್ನೋ ಒಂದು ಜಾಗ. ನನ್ನ ಕ್ಯಾಮ್ರಾ ಸಂಖ್ಯೆ ತೋರಿಸ್ತಾರೆ. ಸ್ವಲ್ಪ ದೂರ ಅಂದರೆ ಒಂದು 5,000 ಮೀಟರ್ ದೂರ ಹೋದರೆ ನೇತ್ರಾವತಿ ನದಿಯ ಒಂದು ಸೇತುವೆ ಇರುವಂಥದ್ದು. ತಾವೇನು ದೃಶ್ಯದಲ್ಲಿ ನೋಡ್ತಿದ್ದೀರಿ, ಇದು ಹೈವೇ ರಸ್ತೆ. ಉಜಿರೆ ಬೆಳ್ತಂಗಡಿಯಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಬರುವಂಥ ರಸ್ತೆ ಇದು. ಅದರ ಪಕ್ಕದಲ್ಲೇ ಇರುವಂಥ ಜಾಗ ಏನು ಕಾಣಿಸ್ತಾ ಇದೆ, ಈ ಒಂದು ಗಿಡ ಕಾಣಿಸ್ತಾ ಇದೆ, ಮರ ಇದು ಕಾಣಿಸ್ತಾ ಇದೆಯಲ್ಲ, ಆ ಮರದ ಕೆಳಭಾಗದಲ್ಲಿ 11 ಅನ್ನುವಂಥ ಒಂದು ನಂಬರನ್ನು ನೋಟ್ ಮಾಡಲಾಗಿತ್ತು. SITಯ ತನಿಖೆ ಆರಂಭ ಆಗುವ 2 ತಿಂಗಳ ಹಿಂದಷ್ಟೇ ಒಂದಿಷ್ಟು ಯೂಟ್ಯೂಬರ್ ಆಗಿರ್ಬೋದು ಮತ್ತು ಜಯಂತ್ ಅನ್ನುವ ವ್ಯಕ್ತಿ ಏನಿದ್ದಾರೆ ಸದ್ಯಕ್ಕೆ ದೂರುದಾರ, ಅವರು ಕೂಡ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರಂತೆ. ರಾತ್ರಿ ಅಂದರೆ ಸಂಜೆ ಸಮಯದಲ್ಲಿ ಕಾಡಿನ ಒಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಆ ರಾತ್ರಿ ಅವನಿಗೆ ಕಿರುಕುಳ ನೀಡಲಾಯ್ತಾ, ಹಾಗಾದರೆ ಮುಸುಕು ಮ್ಯಾನಿಗೆ ಏನಾದರೂ ಕಿರುಕುಳ ನೀಡಲಾಯ್ತಾ? ಹೀಗಾಗಿ ಈ ಪ್ರಕರಣ ತನಿಖೆ ಹಚ್ಚಲಿಕ್ಕೆ ಪೊಲೀಸರು ಮತ್ತು SIT ತಂಡ ಹೆಣಗಾಡ್ತಾ ಇದ್ದಾರೆ. ದಿನ ಬೆಳಗಾದರೆ ಒಂದೊಂದು ರೀತಿಯಲ್ಲಿ ತನಿಖಾ ಆಯಾಮಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಣ್ತಿರುವಂತಹ ಈ ಗುಡ್ಡದ ಬಂಗ್ಲೆ ಅನ್ನುವ ಜಾಗದ ಒಳಗಡೆ ಹೋಗ್ತಾರೆ. ಆದರೆ SIT ತನಿಖೆಯ ಅಧಿಕಾರಿಗಳು ಹೋಗ್ಲಿಕ್ಕೂ ಮುಂಚೆ ಮಾಧ್ಯಮಗಳಿಗೆ ನಿರ್ಬಂಧ ಇರೋ ರೀತಿಯಲ್ಲಿ ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ತನಿಖೆಯನ್ನು ಪ್ರಾರಂಭ ಮಾಡಿತ್ತು. ಅಂತಹ ವಿಚಾರದಲ್ಲಿ ಇದೀಗ ನಂಬರ್ 11 ಆದ ನಂತರ ಮತ್ತೆ ಒತ್ತಾಯಪೂರ್ವಕರಿಗೆ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಸ್ಟೆಲ್ಲಾ ಅವರಿಗೆ ನೆನೆಸಿದ್ದಾರೆ. ಅವರಿಗೆ ಪ್ರಮುಖವಾಗಿ ಬೇಡಿಕೆ ಇಟ್ಟಿದ್ದಂತೆ. ಅಂದರೆ 11 ಆದ ಬಳಿಕ 11A ಅನ್ನುವಂಥದ್ದು ಜಾಗವನ್ನು ತೋರಿಸಿರ್ತಾರೆ. ಅಂದರೆ ಮೊದಲೇ ಗೊತ್ತಿತ್ತು ಹಾಗಾದರೆ ಇಲ್ಲಿ ಬುರುಡೆ ಇದ್ದಿತ್ತು ಅಂತ ಹೇಳಿ. ಯಾರು ತಂದು ಬುರುಡೆಯನ್ನು ಹಾಕಿದ್ರು ಒಂದಿಷ್ಟು ಜಾಗಗಳಲ್ಲಿ, ಅಂದರೆ ಅದು ಒಂದಿಷ್ಟು ಆ ಸುದ್ದಿನ ಮಾಡಿದ್ವಿ. ಆ ಕ್ಷಣದಲ್ಲಿ ಮರದಲ್ಲಿ ಒಂದಿಷ್ಟು ಹಗ್ಗ ಇತ್ತು, ಕೆಳಗಡೆ ಒಂದಿಷ್ಟು ಪಳವಳಿಕೆಗಳು ಬಿದ್ದಿದ್ವು ಅಂತ. ಸದ್ಯ ಅದೆಲ್ಲ ಫೋರೆನ್ಸಿಕ್ ರಿಪೋರ್ಟಿಗೆ ಹೋಗಿರುವಂಥದ್ದು. ಇವತ್ತೆಲ್ಲ ನಾಳೆ ಆ ಎಲ್ಲ ತನಿಖಾ ಆಯಾಮದ ವಿಚಾರಣೆ ಹೊರಬೀಳಬೇಕಾಗಿದೆ. ಅದಕ್ಕಿಂತ ಮೊದಲೇ ಕಾಡಿನೊಳಕ್ಕೆ ಹೋಗಿದ್ರು ಹಾಗಾದರೆ ಯೂಟ್ಯೂಬರ್ ಮತ್ತು ಜಯಂತ್ ಅನ್ನೋರು. ಹಾಗಾದರೆ ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ಕೂಡ ಇರ್ತಾರೆ. ಇಲ್ಲಿ ರಾಶಿ ಹೆಣಗಳನ್ನು ಹೂತಿದ್ದಾರೆ ಅನ್ನೋ ಒಂದು ವ್ಯಕ್ತಿತ್ವವನ್ನು ಕೂಡ ಹೇಳಿದ್ದಾರೆ. ಸದ್ಯ ಈ 11A ನಾನೇನು ಇದೀನಲ್ಲ, ನಾನು ಇರುವಂಥ ಜಾಗದಿಂದ ಕೇವಲ 4 ಮೀಟ್ರ್ ಅಷ್ಟು ಅಲ್ಲೇನು ದೂರದಲ್ಲಿ ಕಾಣ್ತಾ ಇದೆ, ಆ 4 ಮೀಟ್ರ್ ದೂರದಲ್ಲೇ ಏನು ಒಂದು ಬಾಡಿಯನ್ನು ಹಾಕಿದ್ದೆ ಅಥವಾ ಶವವನ್ನು ಹೂತಿದ್ದೆ ಅಂತೇನು ಹೇಳಿದ್ದ, ಮುಸುಕುದಾರಿ ತೋರಿಸಿದ್ದ, ಅದೇ ಜಾಗದಲ್ಲಿ ಏನೂ ಸಿಕ್ಕಿರಲ್ಲ. ನಾನಿರುವಂಥ ಈ ಜಾಗದಲ್ಲಿ ಗ್ರೀನ್ ಮ್ಯಾಟನ್ನು ಹಾಕಲಾಗಿರುತ್ತೆ. ಅಂದರೆ ಮಾಧ್ಯಮದ ಯಾವ ಕಣ್ಣಿಗೂ ಕೂಡ ಏನು ಕಾಣಬಾರ್ದು ಅಂತೇಳಿ. ಪ್ರಮುಖವಾಗಿ ಅವ್ರು ಏನೇ ಮಾಡಿದ್ರು ಅಧಿಕಾರಿಗಳು, ಅತಿ ಹೆಚ್ಚು ವಿಷಲ್ಗಳು ಮೀಡಿಯಾಕ್ಕೆ ಸಿಕ್ಕಿದ್ದೇ ಈ ಒಂದು ಜಾಗದಿಂದ ಅಂತ ಹೇಳ್ಬೋದು. ಸದ್ಯ ಇಲ್ಲಿಂದ ಒಂದು ಸ್ವಲ್ಪ ದೂರ ಆ ದೊಡ್ಡದಾದ ಮರ ಕಾಣುತ್ತೆ. ಆ ಮರದ ಪಕ್ಕದಲ್ಲೇ 11 ಇದಾಗಿದ್ದರೆ 11A ಅನ್ನುವ ಮತ್ತೊಂದು ಜಾಗವನ್ನು ಈ ಮುಸುಕುದಾರಿ ಗುರುತು ಮಾಡಿರ್ತಾನೆ. ಹೀಗಾಗಿ 2 ತಿಂಗಳ ಮುಂಚೆಯೇ ಈ ಒಂದು ವಿಡಿಯೋ ಪ್ರಕರಣ, ಅಂದರೆ ಯೂಟ್ಯೂಬರ್ ಒಬ್ಬ ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋ ಇದೀಗ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂಥದ್ದು. ತನಿಖಾಧಿಕಾರಿಗಳು ಹೋಗುವ ಮೊದಲೇ ಈ ಜಾಗಕ್ಕೆ ಹಾಗಾದರೆ ಯೂಟ್ಯೂಬರ್ ಮತ್ತು ಏನು ದೂರುದಾರರು ಹೋಗಿದ್ರ, ಹಾಗಾದರೆ ಅಲ್ಲಿ ಇದ್ದಂಥ ಶವ ಯಾರದ್ದು, ದಾಖಲೆಗಳಿದಾವ, ದಾಖಲೆಗಳಿಲ್ಲವ, ಅದೆಲ್ಲವನ್ನು SIT ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರುವಂಥದ್ದು. ಆದರೆ ಅದಕ್ಕೂ ಮುಂಚೆ ಒಳಗಡೆ ಹೋಗಿದ್ದಾರೆ.
ಇದು ಯಾವ ಮಟ್ಟಿಗೆ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡಿಕೊಳ್ಳುತ್ತೋ, ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಟ್ವಿಸ್ಟನ್ನು ತೆಗೆದುಕೊಳ್ಳುತ್ತೋ ಕಾದು ನೋಡುವಂಥ ವಿಷಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಚಾರವನ್ನ ಜನರ ಮುಂದೆ ಈಗ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಮೊದಲ ದೂರುದಾರ ಬಂದು ಇಷ್ಟು ಶವಗಳನ್ನು ನಾನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಎರಡನೇ ದೂರುದಾರ ಇದರ ನಡುವೆ ಆ ಸ್ಥಳಕ್ಕೆ ಹೋಗಿದ್ದ. ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಿರೋದು ಏನಂತ ಹೇಳಿ ಕೇಳಿದರೆ, ಇದೆಲ್ಲವೂ ಪ್ರೀ ಪ್ಲ್ಯಾನ್ಡ್ ಆಗಿತ್ತಾ ಅಥವಾ ಇವರು ಮೊದಲೇ ಇಂಥದ್ದೇ ಜಾಗವನ್ನು ತೋರಿಸಬೇಕು ಅಂತ ಹೇಳಿದ್ರ, ಅಥವಾ ಮೊದಲೇ ಇವರೆಲ್ಲರೂ ಕೂಡ ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ರ ಅನ್ನೋದು ಇರುವಂಥ ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು. ಎರಡನೇ ದೂರುದಾರನ ವಿಚಾರವನ್ನು ನಾವೀಗ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ತನಿಖೆಗೂ ಮುನ್ನ ಎರಡನೇ ದೂರುದಾರ ಹೋಗಿದ್ದು ಎಲ್ಲಿಗೆ ಗೊತ್ತಾ? ಆ ಸ್ಪಾಟ್ಗೂ ಎರಡನೇ ದೂರುದಾರನಿಗೂ ಇರುವ ಸಂಬಂಧ, ನಂಟು ಏನು? ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಈ ಕ್ಷಣದ ಬಿಗ್ ಸ್ಟೋರಿ, ಬಿಗ್ಗೆಸ್ಟ್ ಸ್ಟೋರಿ. ಅಸ್ಥಿಪಂಜರ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. SIT ತನಿಖೆಗೂ ಮುನ್ನ ಎರಡನೇ ದೂರುದಾರ ಕಾಡಿಗೆ ಹೋಗಿದ್ನ. ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು? ತನಿಖೆಗೂ ಮೊದಲೇ ಸ್ಪಾಟ್ನಲ್ಲಿ ಓಡಾಡಿದ್ದ ಎರಡನೇ ದೂರುದಾರ. ಒಂದು ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು. ಕಾಡಿನಲ್ಲಿ ಓಡಾಡಿದ ದೃಶ್ಯ ಎಲ್ಲ ಕಡೆಗಳಲ್ಲಿ ವೈರಲ್ ಆಗಿದೆ. SIT ತನಿಖೆಗೂ ಮುನ್ನ ಎರಡನೇ ದೂರುದಾರ ಕಾಡಿಗೆ ಹೋಗಿದ್ದ. ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು? ತನಿಖೆಗೂ ಮೊದಲೇ ಸ್ಪಾಟ್ನಲ್ಲಿ ಓಡಾಡಿದ್ದ ಎರಡನೇ ದೂರುದಾರ. ಇದೆಲ್ಲವೂ ಪ್ರಶ್ನೆಗಳು. ಈಗ ಒಂದು ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಆತ ಓಡಾಡಿದ್ದು, ಗುರುತಿಸಿದ್ದು ಜಾಗವನ್ನು, ಇದೆಲ್ಲವೂ ಕೂಡ ಮೊದಲೇ ಆತ ನಿಕ್ಕಿ ಮಾಡ್ಕೊಂಡಿದ್ನ ಅನ್ನೋದರ ಬಗ್ಗೆ ಈಗ ಅನುಮಾನ ಇದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದು ಕಡೆ ಬುರುಡೆ ಆಗೋಯ್ತಾ ಅನ್ನೋ ಒಂದು ವ್ಯವಸ್ಥೆ ಕಾಡ್ತಾ ಇದ್ದರೆ, ಒಂದೆಡೆ ಮತ್ತೆ ಇದೀಗ ಒಂದು ವಿಡಿಯೋವನ್ನು ಒಬ್ಬ ಯೂಟ್ಯೂಬರ್ ವೈರಲ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಏನು ನೂರಾರು ಶವಗಳನ್ನು ಹೂತಿಟ್ಟಿದ್ದೆ ಅಂತೇನು ಹೇಳಿದ್ರು, ಆ ಜಾಗ ಎಡಭಾಗದಲ್ಲಿ ಸ್ನಾನಘಟ್ಟ ಇರುವಂಥದ್ದು, ಮಧ್ಯದಲ್ಲಿ ಬಂಗ್ಲೆಗುಡ್ಡ ಅನ್ನೋ ಒಂದು ಜಾಗ. ನನ್ನ ಕ್ಯಾಮ್ರಾ ಸಂಖ್ಯೆ ತೋರಿಸ್ತಾರೆ. ಸ್ವಲ್ಪ ದೂರ ಅಂದರೆ ಒಂದು 5,000 ಮೀಟರ್ ದೂರ ಹೋದರೆ ನೇತ್ರಾವತಿ ನದಿಯ ಒಂದು ಸೇತುವೆ ಇರುವಂಥದ್ದು. ತಾವೇನು ದೃಶ್ಯದಲ್ಲಿ ನೋಡ್ತಿದ್ದೀರಿ, ಇದು ಹೈವೇ ರಸ್ತೆ. ಉಜಿರೆ ಬೆಳ್ತಂಗಡಿಯಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಬರುವಂಥ ರಸ್ತೆ ಇದು. ಅದರ ಪಕ್ಕದಲ್ಲೇ ಇರುವಂಥ ಜಾಗ ಏನು ಕಾಣಿಸ್ತಾ ಇದೆ, ಈ ಒಂದು ಗಿಡ ಕಾಣಿಸ್ತಾ ಇದೆ, ಮರ ಇದು ಕಾಣಿಸ್ತಾ ಇದೆಯಲ್ಲ, ಆ ಮರದ ಕೆಳಭಾಗದಲ್ಲಿ 11 ಅನ್ನುವಂಥ ಒಂದು ನಂಬರನ್ನು ನೋಟ್ ಮಾಡಲಾಗಿತ್ತು. SITಯ ತನಿಖೆ ಆರಂಭ ಆಗುವ 2 ತಿಂಗಳ ಹಿಂದಷ್ಟೇ ಒಂದಿಷ್ಟು ಯೂಟ್ಯೂಬರ್ ಆಗಿರ್ಬೋದು ಮತ್ತು ಜಯಂತ್ ಅನ್ನುವ ವ್ಯಕ್ತಿ ಏನಿದ್ದಾರೆ ಸದ್ಯಕ್ಕೆ ದೂರುದಾರ, ಅವರು ಕೂಡ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರಂತೆ. ರಾತ್ರಿ ಅಂದರೆ ಸಂಜೆ ಸಮಯದಲ್ಲಿ ಕಾಡಿನ ಒಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಆ ರಾತ್ರಿ ಅವನಿಗೆ ಕಿರುಕುಳ ನೀಡಲಾಯ್ತಾ, ಹಾಗಾದರೆ ಮುಸುಕು ಮ್ಯಾನಿಗೆ ಏನಾದರೂ ಕಿರುಕುಳ ನೀಡಲಾಯ್ತಾ? ಹೀಗಾಗಿ ಈ ಪ್ರಕರಣ ತನಿಖೆ ಹಚ್ಚಲಿಕ್ಕೆ ಪೊಲೀಸರು ಮತ್ತು SIT ತಂಡ ಹೆಣಗಾಡ್ತಾ ಇದ್ದಾರೆ. ದಿನ ಬೆಳಗಾದರೆ ಒಂದೊಂದು ರೀತಿಯಲ್ಲಿ ತನಿಖಾ ಆಯಾಮಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಣ್ತಿರುವಂತಹ ಈ ಗುಡ್ಡದ ಬಂಗ್ಲೆ ಅನ್ನುವ ಜಾಗದ ಒಳಗಡೆ ಹೋಗ್ತಾರೆ. ಆದರೆ SIT ತನಿಖೆಯ ಅಧಿಕಾರಿಗಳು ಹೋಗ್ಲಿಕ್ಕೂ ಮುಂಚೆ ಮಾಧ್ಯಮಗಳಿಗೆ ನಿರ್ಬಂಧ ಇರೋ ರೀತಿಯಲ್ಲಿ ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ತನಿಖೆಯನ್ನು ಪ್ರಾರಂಭ ಮಾಡಿತ್ತು. ಅಂತಹ ವಿಚಾರದಲ್ಲಿ ಇದೀಗ ನಂಬರ್ 11 ಆದ ನಂತರ ಮತ್ತೆ ಒತ್ತಾಯಪೂರ್ವಕರಿಗೆ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಸ್ಟೆಲ್ಲಾ ಅವರಿಗೆ ನೆನೆಸಿದ್ದಾರೆ. ಅವರಿಗೆ ಪ್ರಮುಖವಾಗಿ ಬೇಡಿಕೆ ಇಟ್ಟಿದ್ದಂತೆ. ಅಂದರೆ 11 ಆದ ಬಳಿಕ 11A ಅನ್ನುವಂಥದ್ದು ಜಾಗವನ್ನು ತೋರಿಸಿರ್ತಾರೆ. ಅಂದರೆ ಮೊದಲೇ ಗೊತ್ತಿತ್ತು ಹಾಗಾದರೆ ಇಲ್ಲಿ ಬುರುಡೆ ಇದ್ದಿತ್ತು ಅಂತ ಹೇಳಿ. ಯಾರು ತಂದು ಬುರುಡೆಯನ್ನು ಹಾಕಿದ್ರು ಒಂದಿಷ್ಟು ಜಾಗಗಳಲ್ಲಿ, ಅಂದರೆ ಅದು ಒಂದಿಷ್ಟು ಆ ಸುದ್ದಿನ ಮಾಡಿದ್ವಿ. ಆ ಕ್ಷಣದಲ್ಲಿ ಮರದಲ್ಲಿ ಒಂದಿಷ್ಟು ಹಗ್ಗ ಇತ್ತು, ಕೆಳಗಡೆ ಒಂದಿಷ್ಟು ಪಳವಳಿಕೆಗಳು ಬಿದ್ದಿದ್ವು ಅಂತ. ಸದ್ಯ ಅದೆಲ್ಲ ಫೋರೆನ್ಸಿಕ್ ರಿಪೋರ್ಟಿಗೆ ಹೋಗಿರುವಂಥದ್ದು. ಇವತ್ತೆಲ್ಲ ನಾಳೆ ಆ ಎಲ್ಲ ತನಿಖಾ ಆಯಾಮದ ವಿಚಾರಣೆ ಹೊರಬೀಳಬೇಕಾಗಿದೆ. ಅದಕ್ಕಿಂತ ಮೊದಲೇ ಕಾಡಿನೊಳಕ್ಕೆ ಹೋಗಿದ್ರು ಹಾಗಾದರೆ ಯೂಟ್ಯೂಬರ್ ಮತ್ತು ಜಯಂತ್ ಅನ್ನೋರು. ಹಾಗಾದರೆ ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ಕೂಡ ಇರ್ತಾರೆ. ಇಲ್ಲಿ ರಾಶಿ ಹೆಣಗಳನ್ನು ಹೂತಿದ್ದಾರೆ ಅನ್ನೋ ಒಂದು ವ್ಯಕ್ತಿತ್ವವನ್ನು ಕೂಡ ಹೇಳಿದ್ದಾರೆ. ಸದ್ಯ ಈ 11A ನಾನೇನು ಇದೀನಲ್ಲ, ನಾನು ಇರುವಂಥ ಜಾಗದಿಂದ ಕೇವಲ 4 ಮೀಟ್ರ್ ಅಷ್ಟು ಅಲ್ಲೇನು ದೂರದಲ್ಲಿ ಕಾಣ್ತಾ ಇದೆ, ಆ 4 ಮೀಟ್ರ್ ದೂರದಲ್ಲೇ ಏನು ಒಂದು ಬಾಡಿಯನ್ನು ಹಾಕಿದ್ದೆ ಅಥವಾ ಶವವನ್ನು ಹೂತಿದ್ದೆ ಅಂತೇನು ಹೇಳಿದ್ದ, ಮುಸುಕುದಾರಿ ತೋರಿಸಿದ್ದ, ಅದೇ ಜಾಗದಲ್ಲಿ ಏನೂ ಸಿಕ್ಕಿರಲ್ಲ. ನಾನಿರುವಂಥ ಈ ಜಾಗದಲ್ಲಿ ಗ್ರೀನ್ ಮ್ಯಾಟನ್ನು ಹಾಕಲಾಗಿರುತ್ತೆ. ಅಂದರೆ ಮಾಧ್ಯಮದ ಯಾವ ಕಣ್ಣಿಗೂ ಕೂಡ ಏನು ಕಾಣಬಾರ್ದು ಅಂತೇಳಿ. ಪ್ರಮುಖವಾಗಿ ಅವ್ರು ಏನೇ ಮಾಡಿದ್ರು ಅಧಿಕಾರಿಗಳು, ಅತಿ ಹೆಚ್ಚು ವಿಷಲ್ಗಳು ಮೀಡಿಯಾಕ್ಕೆ ಸಿಕ್ಕಿದ್ದೇ ಈ ಒಂದು ಜಾಗದಿಂದ ಅಂತ ಹೇಳ್ಬೋದು. ಸದ್ಯ ಇಲ್ಲಿಂದ ಒಂದು ಸ್ವಲ್ಪ ದೂರ ಆ ದೊಡ್ಡದಾದ ಮರ ಕಾಣುತ್ತೆ. ಆ ಮರದ ಪಕ್ಕದಲ್ಲೇ 11 ಇದಾಗಿದ್ದರೆ 11A ಅನ್ನುವ ಮತ್ತೊಂದು ಜಾಗವನ್ನು ಈ ಮುಸುಕುದಾರಿ ಗುರುತು ಮಾಡಿರ್ತಾನೆ. ಹೀಗಾಗಿ 2 ತಿಂಗಳ ಮುಂಚೆಯೇ ಈ ಒಂದು ವಿಡಿಯೋ ಪ್ರಕರಣ, ಅಂದರೆ ಯೂಟ್ಯೂಬರ್ ಒಬ್ಬ ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋ ಇದೀಗ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂಥದ್ದು.
ತನಿಖಾಧಿಕಾರಿಗಳು ಹೋಗುವ ಮೊದಲೇ ಈ ಜಾಗಕ್ಕೆ ಹಾಗಾದರೆ ಯೂಟ್ಯೂಬರ್ ಮತ್ತು ಏನು ದೂರುದಾರರು ಹೋಗಿದ್ರ ಹಾಗಾದರೆ ಅಲ್ಲಿ ಇದ್ದಂಥ ಶವ ಯಾರದ್ದು, ದಾಖಲೆಗಳಿಲ್ಲವ ಅದೆಲ್ಲವನ್ನು SIT ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರುವಂಥದ್ದು. ಆದರೆ ಅದಕ್ಕೂ ಮುಂಚೆ ಒಳಗಡೆ ಹೋಗಿದ್ದಾರೆ. ಇದು ಯಾವ ಮಟ್ಟಿಗೆ ಒಂದಿಷ್ಟು ತನಿಖೆಯ ಆಯಾಮಗಳನ್ನು ಬದಲಾವಣೆ ಮಾಡಿಕೊಳ್ಳುತ್ತೋ, ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಟ್ವಿಸ್ಟನ್ನು ತೆಗೆದುಕೊಳ್ಳುತ್ತೋ ಕಾದು ನೋಡುವಂಥ ವಿಷಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ.